ಆದ್ಯ ನೀನೇನು ಮಾತಾಡಬೇಡ. ಯಾವಾಗಲೂ ಅಮ್ಮು ಮತ್ತು ವೇದಾಂತ್ ಮಧ್ಯೆ ಏನೋ ಇದೆ ಅಂತ ಡೌಟ್ ಪಡ್ತಿದೆಯಲ್ಲ, ಅದು ಇವತ್ತು ಕ್ಲಿಯರ್ ಆಗುತ್ತೆ. ನೋಡೋ ವೇದಾಂತು, ಎಲ್ಲರೂ ಸುಂದರವಾಗಿದ್ದಾರೆ, ಒಳ್ಳೆ ಮನತನ ಬೇರೆ. ಯಾರು ನಿನಗೆ ಇಷ್ಟ ಆಗ್ತಾರೆ ಅಂತ ನೋಡಿ ಹೇಳು. ತಗೋ. ಅದೃಷ್ಟಕ್ಕೆ ಜಾತಕ ಕೂಡ್ ಬಂದ್ರೆ ಅಣ್ಣ ತಮ್ಮ ಇಬ್ಬರದು ಒಟ್ಟಿಗೆ ಮದುವೆ ಮಾಡಿ ಮುಗಿಸ್ಬಿಡೋಣ. ಒಂದ್ಸಲ ನನ್ನ ಮಾತು ಕೇಳಿ ಅಜ್ಜಿ. ಕೇಳೋದೆಲ್ಲ ಸಾಕಷ್ಟು ಸಲ ಕೇಳ್ಬಿಟ್ಟಿದ್ದೀನಿ. ಇನ್ಮೇಲೆ ಏನಾದ್ರೂ ಕೇಳೋದೆ ಆದ್ರೆ ಫೋಟೋ ನೋಡಿ ಯಾರು ಇಷ್ಟ ಅಂತ ಹೇಳ್ತೀಯೋ ಅದನ್ನ ಮಾತ್ರ ಕೇಳ್ತೀನಿ. ನೋಡ, ನಂಗೆ ಇವ್ರು ಯಾರು ಬೇಡ ಅಜ್ಜಿ. ಗೊತ್ತಿತ್ತು ಕಣ, ನೀನು ಹೀಗೆ ಹೇಳ್ತೀಯ ಅಂತ. ಇದೇ ನಿನ್ನ ಕೊನೆ ಮಾತು ಅಂತ ಆದ್ರೆ ನಾನು ಒಂದು ಕ್ಷಣನೂ ಈ ಮನೇಲಿ ಇರಲ್ಲ. ನನಗೇನು ಮನೆ ಮಠ ಇಲ್ಲ ಅಂದ್ಕೊಂಡಿದ್ದೀನೋ? ಅಜ್ಜಿ, ಯಾಕೆ ಕೋಪ ಮಾಡ್ಕೋತಿದ್ದೀರಾ? ನಾನ್ ಕೋಪ ಮಾಡ್ಕೊಳ್ತಿಲ್ಲ, ನೀನೇ ನನಗೆ ಕೋಪ ತರಿಸ್ತಿದ್ದೀಯ. ಅಲ್ಲ, ಏನಾಗಿದೆಯೋ ಈ ಹುಡುಗಿಯರಿಗೆ? ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿದ್ದಾರೆ ತಾನೆ? ಚೆನ್ನಾಗಿರೋನೆಲ್ಲ ಮದುವೆ ಆಗೋದಕ್ಕಾಗತ್ತಾ ಅಜ್ಜಿ? ಮನ್ಸಿಗೆ ಇಷ್ಟ ಆಗ್ಬೇಕು ತಾನೆ? ಸುಮ್ನೆ ಇಷ್ಟ ಆಗ್ಬಿಡಲ್ಲ. ಫೋಟೋದಲ್ಲಿ ನೋಡೋದಕ್ಕೆ ಇಷ್ಟ ಆದವ್ರ ಜೊತೆ ಮಾತುಕತೆ ಆದ್ರೆ ತನ್ನಿಂದ ತಾನೇ ಇಷ್ಟ ಆಗ್ತಾರೆ. ಇದ್ರಲ್ಲಿ ಯಾರು ಓಕೆ ಅಂತ ಹೇಳು ಅಷ್ಟೇ. ಹೇಳಣ್ಣ, ಎಲ್ರು ಚೆನ್ನಾಗಿದ್ದಾರೆ, ಯಾರನ್ನಾದ್ರೂ ಸೆಲೆಕ್ಟ್ ಮಾಡು ಬೇಗ. ಹೇಳ ಬೇಗ, ಇಲ್ಲ ಅಂದ್ರೆ ಇನ್ಮೇಲೆ ನೀನ್ ನನ್ನ ಜೊತೆ ಮಾತೇ ಆಡ್ಬೇಡ. ಹೇಳಿ ವೇದಾಂತ್, ಯಾರಿಷ್ಟ ಅಂತ ಹೇಳಿ. ಐ ಮೀನ್, ನಿಮ್ಮ ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ರೆ ಅದನ್ನಾರು ಹೇಳ್ಬೋದಲ್ಲ? ಏನೋ ಯೋಚನೆ ಮಾಡ್ತಾ ಇದ್ಯಾ? ಕೊರಳ ನಾನು. ಆಯ್ತು, ಹೋಗ್ತೀನಿ ಬಿಡು. ಅಜ್ಜಿ, ಒಂದ್ ನಿಮಿಷ. ಏನೋ? ನಾನು ಯಾಕೆ ಇವನ್ನೆಲ್ಲ ರಿಜೆಕ್ಟ್ ಮಾಡಿದೆ ಅಂದ್ರೆ ನನಗೆ ಈಗಾಗಲೇ ಗರ್ಲ್ ಫ್ರೆಂಡ್ ಇದ್ದಾಳೆ ಅಜ್ಜಿ. ಬೇಕು ಅಂತಾನೆ ರೇಗಿಸ್ತೀಯ. ಆ ಏಲಿನ್ ಪಿಶಾಚಿ ಹೆಸರು ಯಾಕೆ ತರ್ತೀಯ? ನಿಂಗೆ ಮಾಡೋಕ್ ಬೇರೆ ಕೆಲಸ ಇಲ್ವಾ? ಹೇಳಮುದಕ್ಕೆ ಸಮಾಧಾನ ಮಾಡ್ಕೊಳ್ಳೆ. ನನ್ನ ಹೆಸರಿದ್ದಕ್ಕೂ ಮುಂಚೆ ನೀನು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬೇಡ ನೋಡು, ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಹಲ್ಲು ದುರ್ಸ್ಬಿಡ್ತೀನಿ. ಈಗಿರೋ ಖರ್ಚು ಸಾಲದು ಅಂತ ಹಲ್ಲಿನ ಬೇರೆ ಶುರು ಆಗ್ಬೇಕಾ? ಲಾಸ್ಟ್ ಟೈಮ್ ತುಂಬಿಸಿದ್ದು ಹಾಗೆ ಬೀಳೋಗಾಗಿದೆ. ಈಗ ನಿಂದ್ ಬೇರೆನಾ? ಆ ಭಯ ಇರ್ಲಿ, ತೆಪ್ಪಗಿದ್ಬೇಡು. ಇರೋದು ಹೇಳಿದ್ರೆ ಇಲ್ದಿರೋದನ್ನೆಲ್ಲ ಕಿತ್ತು ಬಿಸಾಕಿದ್ರಂತೆ. ಹಾಗಾಯ್ತು ನಿನ್ ಕತೆ. ನಿಟ್ಟಿಂಗ್ ಮಾಡ್ದಾಗ ಕಳ್ದೋಗಿರೋದಲ್ದೆ ವೇದಾಂತ್ ಭಾವನ್ ಬಗ್ಗೆ ಯೋಚನೆ. ನಾನೇನ್ ಕಳ್ದೋಗಿರ್ಲಿಲ್ಲ. ಹೌದಮ್ಮ, ಹೌದು. ನಾನ್ ಬಂದು ನಿಂಗೆ 1000 ಸರಿ ಕರ್ದೆ, ಕೈಯಲ್ಲಿ ಇರೋದನ್ನ ಪಕ್ಕಕ್ಕಿಟ್ಟೆ. ಅಂದ್ರೂ ನಿನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಕಳ್ದೋಗ್ದೆ ಇಲ್ಲೇ ಇದ್ದೆ ಅಂತಾನ ಅರ್ಥ? ಎಲ್ಲ ಅರ್ಥ ಆಗುತ್ತಮ್ಮ, ನಾವು ಸ್ಕೂಲು ಕಾಲೇಜು ಕಂಡಿದೀವಿ. ಈ ದೆವ್ವ ಜಿಗಡ್ ದಿಮ್ಮಿ ಕುಂಬಳಕಾಯಿ. ನಾನು ಅವನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂತ ಹೇಗೆ ಅನ್ಕೊಂಡೆ ನೀನು? ನಿನ್ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನೀನು ನಿಜ ಹೇಳ್ತಾ ಇದೀಯೇನೋ? ನಿನಗೆ ಅದು ನಿನಗೆ ಗರ್ಲ್ ಫ್ರೆಂಡ್ ಇದ್ದಾಳ? ಹೌದು ಅಜ್ಜಿ, ಆಕ್ಚುಲಿ ಇದ್ದಾಳೆ. ಈ ವಿಷಯ ಅಮ್ಮನಿಗೆ ಗೊತ್ತಾದ್ರೆ ಸುಮ್ಮನೆ ಇಶ್ಯೂ ಆಗುತ್ತೆ ಅಂತ ನಾನು ಯಾರ ಹತ್ರನೂ ಹೇಳಿಲ್ಲ. ಆಮೇಲೆ ಅದೇನೇ ಗೊತ್ತಿತ್ತು. ನನಗ್ ಗೊತ್ತಿತ್ತಾ?
ಅವಳು ಗೊತ್ತಿದ್ರೆ ಅವಳ್ಯಾಕ ಹಾವು ತುಳಿದವಳ ತರ ಆಡ್ತಿದ್ಲು. ಇಲ್ಲ ಅಜ್ಜಿ, ಗೊತ್ತಿತ್ತು. ಒಳ್ಳೆ ಕಥೆ ಐತಲ್ಲ ನಿಂದು. ಆವತ್ತಿಂದ ಈ ವಿಚಾರನೇ ಕೇಳ್ತಾ ಇದ್ದೀನಿ, ಬಾಯೇ ಬಿಡ್ಲಿಲ್ವಲ್ಲ. ಅದು ವಿಚಾರ ಗೊತ್ತಾದ್ರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರೋ ಅಂತ ಹೇಳಿರಲಿಲ್ಲ ಅಷ್ಟೇ. ಅಂದ್ರೆ ನಿನಗೂ ವಿಷಯ ಗೊತ್ತಿತ್ತಾ? ಗಂಡನ ಹತ್ರ ಮುಚ್ಚಿರೋದೇನಿದೆ ಅಜ್ಜಿ, ನಾನೇ ಹೇಳಿದ್ದೆ. ಇಬ್ಬರಿಗಾದ್ರೂ ಗೊತ್ತಲ್ಲ. ಹುಡುಗಿರ್ ಕಂಡ್ರೇನೆ ಆಗಲ್ಲ ಅಂದವನು ಇಷ್ಟು ಬದಲಾಗಿದ್ದಾನೆ ಅಂದ್ರೆ ಅದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ? ಇದನ್ನ ಹೇಳೋದಕ್ಕೆ ಇಷ್ಟು ಲೇಟ್ ಮಾಡ್ಬಿಟ್ಟಿಯಲ್ಲೇ. ಇದನ್ನ ಅಣ್ಣನೇ ಹೇಳಿದ್ರೆ ಚಂದ ಅಂತ ಸುಮ್ಮನಿದ್ದೆ ಅಜ್ಜಿ. ಹೋಗ್ಲಿ ಬಿಡು, ಈಗ ಗೊತ್ತಾಯ್ತಲ್ಲ. ನನ್ನ ಮೊಮ್ಮಗನ ಮನ್ಸು ಗೆದ್ದಿರೋ ಆ ಮುದ್ದು ಗೊಂಬೆ ಯಾರು ಅಂತ ಹೇಳಿ. ಅದನ್ನ ವೇದಾಂತ ಹೇಳ್ತಾನೆ. ಯಾರೋ ಇದ್ದಾರೆ ಅಂತ ವಿಷಯ ಬದಲಾಗುತ್ತೆ ಅನ್ಕೊಂಡ್ರೆ ಸಿಚುವೇಶನ್ ಮತ್ತೆ ಕಾಂಪ್ಲಿಕೇಟ್ ಆಗ್ತಿದೆಯಲ್ಲ. ಯಾರನ್ನ ಅಂತ ಹೇಳೋದೀಗ? ಏನೋ ಯೋಚನೆ ಮಾಡ್ತಿದ್ದೀಯ ನೀನು? ಅವಳು ಯಾರು ಅಂತ ಹೇಳೋದಕ್ಕೆ ಸಂಕೋಚನ? ಸರಿ ಬಿಡು, ಆದ್ಯ ನೀನೇ ಹೇಳೆ. ಅಜ್ಜಿ, ನಮ್ಮ ಅಮೂಲ್ಯ. ಮುಗೀತು ಕತೆ. ಆದ್ಯ, ಅಮೂಲ್ಯ ಅಂದ್ರೆ ನಮ್ ಪರಿಮಳನ ಎರಡನೇ ಮಗಳೇನೆ. ಹೌದಜ್ಜಿ, ಅವಳೇನೆ. ಇವರಿಬ್ಬರನ್ನ ಪಾರ್ಟಿ ನೋಡ್ದಾಗ್ಲೇ ಅಂದ್ಕೋಬೇಕಾಗಿತ್ತು ಇವ್ರ ಮಧ್ಯೆ ಏನೋ ಇದೆ ಅಂತ. ಸಣ್ಣ ಅನುಮಾನ ಇತ್ತು, ಈಗೆಲ್ಲ ಸರಿ ಹೋಯ್ತು. ಇವರಿಬ್ರು ಮಧ್ಯೆ ತುಂಬಾ ಇದೆ ಅಜ್ಜಿ. ಒಬ್ರಿಗೊಬ್ರು ಎಷ್ಟು ಸಹಾಯ ಮಾಡ್ಕೊಂಡಿದ್ದಾರೆ ಗೊತ್ತಾ? ಅವನಿಗೇನಾದ್ರೂ ಪ್ರಾಬ್ಲಮ್ ಆದ್ರೆ ಮೊದ್ಲಿಗೆ ಅವಳನ್ನೇ ನೆನ್ಸ್ಕೊಳ್ತಾನೆ. ಅವಳು ಅಷ್ಟೇ ಇವನೇ ಧ್ಯಾನದಲ್ಲಿ ಇರ್ತಾಳೆ. ಆದ್ಯ, ದಿಸ್ ಇಸ್ ಟೂ ಮಚ್. ಮತ್ತೆ ಎಲ್ಲರ ಮುಂದೆ ಹಾವು ಮುಂಗ್ಸಿ ತರ ಆಡ್ತಾರಲ್ಲೇ. ಅದೆಲ್ಲ ಬರೀ ಡ್ರಾಮಾ ಅಜ್ಜಿ. ಎಲ್ಲರ ಹೆದ್ರು ಹಾಗೆ ಡ್ರಾಮಾ ಮಾಡಿದ್ರೆ ಯಾರಿಗೂ ಅನುಮಾನ ಬರಲ್ಲ ಅಂತ ಹಾಗೆ ಆಡ್ತಾರೆ.